ಏರಿಯಾದಲ್ಲಿ ಒಂದು ಸರಗಳ್ತನ ಆಗುತ್ತೆ. ಆ ಸರಗಳ್ತನಕ್ಕೆ ಸಂಬಂಧಪಟ್ಟ ಹಾಗೆ 112ಗೆ ಅಂದರೆ ಕಂಟ್ರೋಲ್ ರೂಮ್ಗೆ ಅಲ್ಲಿನ ಸ್ಥಳೀಯರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಈ ರೀತಿಯಾಗಿ ಸರಗಳ್ತನ ಆಗಿದೆ, ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ತಕ್ಷಣವೇ ಅಲ್ಲಿನ 112ನ ಸಿಬ್ಬಂದಿ ನೇರವಾಗಿ ಲೋಕಲ್ ಸ್ಟೇಷನ್ಗೆ ತಿಳಿಸುವಂತಹ ಕೆಲಸಗಳು ಮಾಡ್ತಾರೆ. ಅಲ್ಲಿ ಲೋಕಲ್ ಸ್ಟೇಷನ್ನಲ್ಲಿದ್ದಂತಹ ಹೊಯ್ಸಳ ಸಿಬ್ಬಂದಿ ಆ ಒಂದು ಭಾಗಕ್ಕೆ ನೇರವಾಗಿ ಬರ್ತಾರೆ. ಎಲ್ಲಿ ಅಫೆನ್ಸ್ ಆಗಿದೆ ಆ ಜಾಗಕ್ಕೆ ಬರ್ತಾರೆ. ಆ ಬರುವಂಥ ಸಂದರ್ಭದಲ್ಲೇ ಕಳ್ಳ ನಾರ್ಮಲ್ ಆಗಿ ನಡ್ಕೊಂಡು ಹೋದರೆ ಪಾಸ್ ಆಗ್ಬೋದು ಅಂಥ ಒಂದು ವೆಹಿಕಲ್ಗಳನ್ನು ಇದೀಗ ಪೊಲೀಸ್ ಇಲಾಖೆ ನೀಡುವಂತಹ ಕೆಲಸಗಳು ಮಾಡಿದೆ. ಅಂದರೆ ಕಳೆದ 7 ವರ್ಷದ ಇಂದನೂ ಕೂಡ ಇದೇ ರೀತಿಯಾದಂಥ ಒಂದು ವೆಹಿಕಲ್ಗಳು ಅಂದರೆ ಹೊಯ್ಸಳ ಇರ್ಬೋದು, ಪಿಂಕ್ ಹೊಯ್ಸಳ ಇರ್ಬೋದು, ಬೊಲೆರೋ ಗಾಡಿ ಇರ್ಬೋದು, ಇಲ್ಲಿ ಹೊಯ್ಸಳ ಗಾಡಿಯನ್ನು ಹೆಚ್ಚಿಗೆ ಎರ್ಟಿಗಾ ಗಾಡಿ ಏನಿರುತ್ತೆ ಕೊಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಆ ಒಂದು ಎರ್ಟಿಗಾ ಗಾಡಿ ನೇರವಾಗಿ ಆ ಒಂದು ಭಾಗಕ್ಕೆ ಅಫೆನ್ಸ್ ಆಗಿರ್ತಕ್ಕಂಥ ಭಾಗಕ್ಕೆ ಬರೋದ್ರೊಳಗಡೆ ಅಲ್ಲಿ ಆ ಅಫೆನ್ಸ್ ಮಾಡಿದಂಥ ವ್ಯಕ್ತಿಯು ಕೂಡ ಪರಾರಿಯಾಗಿರ್ತಾನೆ. ಆತನನ್ನು ಚೇಸ್ ಮಾಡೋಕ್ಕೂ ಕೂಡ ಅಂತಹ ಫಿಟ್ನೆಸ್ ಇರ್ತಕ್ಕಂಥ ವೆಹಿಕಲ್ಗಳಿಲ್ಲ. 7 ವರ್ಷದಿಂದನೂ ಕೂಡ ಸರ್ವಿಸ್ ಇಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ಪೊಲೀಸರು ಅನುಭವಿಸ್ತಾ ಇದ್ದಾರೆ. ತಮ್ಮ ವೆಹಿಕಲ್ಗಳನ್ನೇ ಬಳಸ್ಕೊಂಡು ಈಗ ಸುತ್ತಾಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದಾದ್ರು ಕೇಸ್ ಆಯಿತು ಅಂದರೆ ಅದನ್ನು ಹಿಡಿಯುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಹಾಗೆ ಏನಾದ್ರು ಸಮಸ್ಯೆಗಳಾಯಿತು ಅಥವಾ ಈ ಒಂದು ಫಿಟ್ನೆಸ್ ಇಲ್ಲ ಅಥವಾ ಗಾಡಿಗೆ ಏನಾದ್ರು ತೊಂದರೆಗಳಾಯಿತು ಅಂತ ಹೇಳಿದ್ರೆ ಅದನ್ನು ಸರ್ವಿಸ್ಗೆ ಕೊಡುವಂತಹ ಕೆಲಸಗಳು ಕೂಡ ಲೇಟಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ, ಆ ಒಂದು ಗಾಡಿ ಕೆಟ್ಟು ನಿಲ್ತು ಅಂತ ಹೇಳಿದ್ರೆ ಅದನ್ನು ಸರ್ವಿಸ್ ಸ್ಟೇಷನ್ಗೆ ಕೊಡಬೇಕು ಅಂದರೆ ಅಲ್ಲಿನ DCPಗೆ ಒಂದು ಲೆಟರನ್ನು ಹಾಕಬೇಕಾಗುತ್ತೆ. ಅದು ಕೂಡ 1 ಲಕ್ಷದ ಒಳಗಡೆ ಇರ್ತಕ್ಕಂಥ ಏನಾದ್ರು ಬಿಲ್ ಇದ್ದರೆ ಅದನ್ನು ಸರ್ವಿಸ್ಗೆ DCP ಕೂಡ ಗ್ರೀನ್ ಸಿಗ್ನಲ್ ಕೊಡ್ಬೋದು. ಅದೇ ರೀತಿಯಾಗಿ 1 ಲಕ್ಷದ ಜಾಸ್ತಿ ಎಲ್ಲಾದರೂ ಕೆಟ್ಟಿದ್ರೆ ಅಥವಾ ಬೋರ್ ಬಿದ್ದಿರ್ತಕ್ಕಂಥ ಗಾಡಿಗಳಿರ್ಬೋದು, ಅದನ್ನು ಎಲ್ಲಾದರೂ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಅದನ್ನು ಕಮಿಷನರ್ ಆಫೀಸ್ಗೂ ಕೂಡ ಒಂದು ಲೆಟರನ್ನು ಕೊಡುವಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಲ್ಲಿ ಕಮಿಷನರ್ ಆಫೀಸಲ್ಲಿ ಯಾವಾಗ ಅದು ದುಡ್ಡು ಸ್ಯಾಂಕ್ಷನ್ ಆಗುತ್ತೋ, ಗಾಡಿ ಯಾವಾಗ ಹೊರಗಡೆ ಬರುತ್ತೋ ಗೊತ್ತಿಲ್ಲ. ಅಷ್ಟುವರೆಗೂ ಕೂಡ ಸ್ಟೇಷನ್ನ ಒಂದು ಬೇಡವಾದಂಥ ಸ್ಥಳದಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ ಗಾಡಿಗಳು. ಇದರಿಂದ ಸಾಕಷ್ಟು ಪೊಲೀಸರಿಗೆ ಸಮಸ್ಯೆ ಆಗುತ್ತೆ. ಪೊಲೀಸಲ್ಲಿ ASIಗಳು ಕೂಡ ಹೊಯ್ಸಳದಲ್ಲಿ ಓಡಾಡ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಓಡಾಡ್ತಾರೆ, ಅದೇ ರೀತಿಯಾಗಿ CIRನ ಕೆಲ ಡ್ರೈವರ್ಗಳಿರ್ತಾರೆ ಅವರು ಕೂಡ ಓಡಾಡ್ತಾ ಇರ್ತಾರೆ. ಇಂಥ ಒಂದು ಸಿಚುವೇಷನ್ನಲ್ಲಿ ಕಳ್ಳ ಸೈಕಲ್ನಲ್ಲೂ ಕೂಡ ತಪ್ಪಿಸ್ಕೋಬೋದು. ಅಂಥ ಒಂದು ಸಿಚುವೇಶನ್ ಬಂದಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಿಚುವೇಶನ್ ಇದ್ದಾಗ ಯಾವ ರೀತಿಯ ಹೊಸ ವೆಹಿಕಲ್ಗಳು ಕೊಡಬೇಕು, ಅದಕ್ಕೆ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು, ಸರ್ವಿಸ್ಗೆ ಕೊಟ್ಟ ನಂತರದಲ್ಲಿ ಯಾವ ರೀತಿಯಾಗಿ ಅದು ಅಮೌಂಟ್ಗಳನ್ನು ಪೇ ಮಾಡಬೇಕು, ಎಷ್ಟು ಬೇಗ ವಾಹನವನ್ನು ಒದಗಿಸೋಕ್ಕಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಪ್ರತಿಯೊಂದು ಸ್ಟೇಷನ್ನಲ್ಲೂ ಕೂಡ ಈಗ 7 ವರ್ಷದ ಹಿಂದೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಂದರೆ CIR DCP ಅವರು ಎಲ್ಲೆಲ್ಲಿ ಹಂಚಬೇಕು ಹಂಚಿದ್ದಾರೆ. ಆ ಹಂಚಿದ ನಂತರದಲ್ಲಿ ಯಾವ ಭಾಗದಲ್ಲಿ ಏನಾಗಿದೆ, ಗಾಡಿಗಳು ಸರಿಯಾಗಿದ್ದಾವ ಅಥವಾ ಕೆಟ್ಟು ನಿಂತಿದ್ದಾವ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತಗೋಬೇಕು. ಅದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಆ ವೆಹಿಕಲ್ಗಳನ್ನು ನೀಡುವಂಥ ಕೆಲಸಗಳು ಮಾಡಬೇಕು. ಒಂದು ವೇಳೆ ಆ ಡೋರ್ನ 40-50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಯಿತು ಅಂತ ಹೇಳಿದರೆ ಅದನ್ನು ಡೋರ್ನು ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. 10-20 ಕಿಲೋಮೀಟರ್ ಹೋದರೂ ಕೂಡ ವೈಬ್ರೇಷನ್ ಬರುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಇದೆಲ್ಲದೂ ನೋಡಿದರೆ ಸರ್ಕಾರ ಈ ಪೊಲೀಸ್ನರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ವಾ? ಯಾಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ? ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡಿದರೆ, ಇದಕ್ಕೆ ಅಂತ ಒಂದು ಫಂಡನ್ನು ಇಟ್ಟರೆ ಡೆಫಿನೆಟ್ ಆಗಿ ಸಮಸ್ಯೆಗಳು ಬಗೆಹರಿತವೆ. ಆದಷ್ಟು ಬೇಗ ಕಳ್ಳರನ್ನು ಕೂಡ ಹಿಡಿಬಹುದು, ಪೊಲೀಸರು ಕೂಡ ಸುರಕ್ಷಿತರಾಗಿರ್ತಾರೆ. ಈ ಹಿಂದೆ ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಹರ್ಷವರ್ಧನ್ ಅಂದರೆ IPS ಅಧಿಕಾರಿಯೇ ಇನ್ನೇನು ಬಂದು ಜಾಯ್ನ್ ಆಗಬೇಕು ಡ್ಯೂಟಿಗೆ, ಆ ಸಮಯದಲ್ಲಿ ಈ ರೀತಿ ಇನ್ಸಿಡೆಂಟ್ ಆಯಿತು. ಒಂದು ವೇಳೆ ಆ ಜೀಪ್ ಸಂಬಂಧಪಟ್ಟ ಹಾಗೆ ಫಿಟ್ನೆಸ್ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿದ್ರೆ ಬರೀ ಕೇವಲ ಅದು ಹಳೆ ಗಾಡಿ ಆಗಿರೋಕ್ಕೋಸ್ಕರ ಒಳಗಡೆ ಇರ್ತಕ್ಕಂಥ ಒಂದು ಏರ್ ಬಲೂನ್ ಏನಿದೆ ಅದು ಓಪನ್ ಆಗಿದೆ. ಅಂತಹ ಬೇರೆ ಅವರ ಭಾಗದಲ್ಲೂ ಕೂಡ ಹರ್ಷವರ್ಧನ್ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಬಲೂನ್ ಅಂದರೆ ಆ ಒಂದು ಸೀಟ್ ಬೆಲ್ಟು ಅಥವಾ ಸೀಟ್ ಬೆಲ್ಟನ್ನು ಹಾಕ್ಕೊಂಡಿದ್ರೆ ಅಥವಾ ಏರ್ ಬಲೂನ್ ಓಪನ್ ಆಗಿದ್ರೆ ಡೆಫಿನೆಟ್ ಆಗಿ ಅವರು ಸಾಯ್ತಾ ಇರಲಿಲ್ಲ. ಇದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಆಗಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದಾಗುವಂತಹ ಕೆಟ್ಟ ಇನ್ಸಿಡೆಂಟ್ಗಳನ್ನು ತಡೆಯಬಹುದಾಗಿದೆ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಸರಿಯಾದ ರೀತಿಯಲ್ಲಿ ಸರ್ವಿಸ್ಗಳನ್ನು ಗಾಡಿಗಳನ್ನು ಮಾಡಬೇಕು. ಗಾಡಿಗಳು ಏನು ಹಾಳಾಗಿರ್ತವೆ ಅದನ್ನು ಸರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರು ಪ್ರಾಣಕ್ಕೆ ಹಾನಿ ಆಗ್ಬೋದು, ಪೊಲೀಸರು ಕೂಡ ಪ್ರಾಣವನ್ನು ಕಳ್ಕೋಬೋದು, ಈ ಇನ್ವೆಸ್ಟಿಗೇಷನ್ಗೂ ಕೂಡ ತೊಂದರೆ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತಹ ಕೆಲಸಗಳನ್ನು ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರ ಮಾಡಲೇಬೇಕು.